ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಇವತ್ತು ನಾನು ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ಲೀವ್ಸ್ ಮೆಜರ್ಮೆಂಟ್ ನೋಡಿ ಫ್ರೆಂಡ್. ಲೆಂತ್ ಬಂದುಬಿಟ್ಟು 9.5, ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು 8. ನೋಡಿ ಫ್ರೆಂಡ್, ಇವಾಗ ಬಟ್ಟೆ ಯಾವ ರೀತಿ ಫೋಲ್ಡಿಂಗ್ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. 4 ಫೋಲ್ಡಿಂಗ್ ಇರುತ್ತೆ. ಬಟ್ಟೆನ ಈ ರೀತಿ ಮಾಡ್ಕೊಳ್ಳಿ. ಲೆಂತಲ್ಲಿ ತೊಗೊಳ್ಳಿ ಫ್ರೆಂಡ್, ಅಡ್ಡದಲ್ಲಿ ತೊಗೋಬೇಡಿ ಬಟ್ಟೆ. ಇವಾಗ ನೋಡಿ, ಸ್ಲೀವ್ಸ್ ಲೆಂತ್ ತೊಗೊತೀನಿ. ನೋಡಿ, ಲೆಂತ್ ಬಂದುಬಿಟ್ಟು ನೋಡಿ ಫ್ರೆಂಡ್, ಯಾವ ರೀತಿ ನಿಮಗೆ ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 9.5. ಓಕೆ, 9.5 ಇದೆ. ನಾನು 10 ಇಂಚ್ ತೊಗೊತಾ ಇದ್ದೀನಿ. ಅರ್ಧ ಇಂಚು ಮಾರ್ಜಿನ್, ಇಲ್ಲಿ ಡಬಲ್ ಮಾರ್ಜಿನ್ ತೋರಿಸ್ತಾ ಇದ್ದೀನಲ್ವ. ನೋಡಿ, ಇಲ್ಲಿ 3 ಇಂಚು ಬಕಲ್ ಡೌನ್ ತಗೋಬೇಕಾಗತ್ತೆ. ಈಗ ನೋಡಿ 3 ಇಂಚು ಬಕಲ್ ಡೌನ್ ತೊಗೊಂಡಿದ್ದೀನಿ. ಈಗ ನೋಡಿ 7 ಇಂಚು, ನೋಡಿ 8 ಇಂಚು. ಓಕೆ, ಬಕಲ್ಲು ರೌಂಡು 7 ಇಂಚ್ ಬಂದಿದೆ. ನಾನಿಲ್ಲಿ 8 ಇಂಚು ರೌಂಡ್ ತೊಗೊಂಡಿದ್ದೀನಿ, ಬಕಲ್ ರೌಂಡು ಮತ್ತು ಸ್ಲೀವ್ಸ್ ರೌಂಡು 8 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಮಾರ್ಜಿನಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಅಂತ. ಈ ರೀತಿ ಮಾರ್ಜಿನ್ ಹಾಕ್ಕೋಬೇಕಾಗತ್ತೆ. ಇದು ಬಂದುಬಿಟ್ಟು 26 ಸೈಜು ಬ್ಲೌಸ್. ಓಕೆ, ಗೊತ್ತಾಗತ್ತಲ್ವ ಯಾವ ಸೈಜು ಅಂತ. 26 ಸೈಜು, ಸೊಂಟ ಸೈಜ್ ಬಂದುಬಿಟ್ಟು 26 ಇದೆ. ಓಕೆ, ನೋಡಿ ಈ ರೀತಿ ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ತುಂಬ ಈಸಿಯಾಗಿ ನಿಮಗೆ ಪ್ರತಿಯೊಂದು ಮಾರ್ಕಿಂಗಲ್ಲೂ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಒಂದೊಂದೇ ಪಾರ್ಟು ನಾನು ನಿಮಗೆ ವೀಡಿಯೋಗಳು ಹಾಕ್ತಾಯಿದ್ದೀನಿ. ಇವತ್ತು ಮೊದಲನೇದಾಗಿ ಸ್ಲೀವ್ಸ್ ಹಾಕಿದ್ದೀನಿ. ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕ್ಲೀನಾಗಿ ಶೇಪ್ ಬರಬೇಕು ಫ್ರೆಂಡ್. ಆವಾಗ ಕ್ಲೀನಾಗಿ ಬ್ಲೌಸು ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಕೂರುತ್ತೆ. ನೋಡಿ, ಎಷ್ಟು ಕ್ಲೀನಾಗಿ ಇವಾಗ ನೋಡಿ ಯಾವ ರೀತಿ ಬಂದಿದೆ ಸ್ಲೀವ್ಸು ಕಟಿಂಗು ಅನ್ನೋದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಗೊತ್ತಾಯ್ತಲ್ವ. ನೋಡಿ, ಈ ರೀತಿ ಎಲ್ಲೆಲ್ಲಿ ಮಾರ್ಕಿಂಗ್ ಬರುತ್ತೋ ಅಲ್ಲಿಗೆ ನಾನು ಚಟ್ಕ ಹೊಡೆದಿದ್ದೀನಿ. ನೋಡಿ, ಇದನ್ನು ವಿ ಶೇಪಲ್ಲಿ ಕಟ್ ಮಾಡೋದಕ್ಕೆ ಚಟ್ಕ ಅಂತೀವಿ. ಓಕೆ, ಗೊತ್ತಾಯ್ತಲ್ವ. ಈ ರೀತಿ ನೋಡಿ, ಅರ್ಧ ಇಂಚು ಒಳಗಡೆ ಒಂದು ಕಡೆ ಸೈಡಲ್ಲಿ ಶೇಪ್ ತಗೋಬೇಕಾಗತ್ತೆ. ಇದು ಫ್ರಂಟ್ ಭಾಗಕ್ಕೆ ಬರುತ್ತೆ. ಆಯಿತಾ, ಗೊತ್ತಾಗತ್ತಲ್ವ. ಈಗ ಫ್ರಂಟ್ ಭಾಗ ಗೊತ್ತಾಗಲಿ ಅನ್ನೋದಕ್ಕೆ ಸುತ್ತ ಈ ಥರ ಹಾಕ್ಕೊತೀವಿ ನಾವು. ಗೊತ್ತಾಯ್ತಲ್ವ. ನೀವು ಇದೇ ರೀತಿ ಇದು ಮಾಡ್ಕೊಂಡಾಗ ನಿಮಗೆ ಫ್ರಂಟು ಬ್ಯಾಕು ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ವಿಡಿಯೋನ